ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೊಂದು ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ರೆ ಒಂದು ಹೊಸದಾದಂಥ ಕ್ರೇಜಿ ಆಗಿರುವಂಥ ಅಲ್ಟಿಮೇಟ್ ಆಗಿರುವಂಥ ಒಂದು ನಿಮಗೆ ಹೊಸದಾದಂಥ ಟಿ ವ್ಯಾನ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ಒಂದು ಟಿ ವ್ಯಾನ್ ಮೋಡ್ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ಅಲ್ಟಿ ಆಗಿದೆ ಈ ಒಂದು ಟಿ ವ್ಯಾನ್ ಮೋಡ್ ಮಾತ್ರ. ಫುಲ್ ನಿಮಗೆ ಒಳಗಡೆ ಮಾತ್ರ ಫುಲ್ ಲೈಟಿಂಗ್ಸ್ ಕೂಡ ಆ್ಯಡ್ ಆಗಿರುವಂಥದ್ದು. ಫುಲ್ ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ ನಿಮಗೆ ಈ ಒಂದು ಟಿ ವ್ಯಾನ್ ಮೋಡ್ ಮಾತ್ರ. ಅದಕ್ಕೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಲಿವರಿಯಿಂದ ಹಿಡಿದ್ಬಿಟ್ಟು ನಿಮ್ಮ ಒಂದು ಟಿ ವ್ಯಾನ್ ಮೋಡ್ ಗೇಮ್ಗೆ ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ನೀವು ಕೂಡ ಹಾಕೊಂಡು ಆಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇನ್ನೂ ಯಾರಾದರೂ ಹೊಸಬ್ರೆಲ್ಲ ವಿಡಿಯೋಗಳು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಡೈಲಿ ವಿಡಿಯೋ ಬಿಡುವಂಥ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಮೆಸೇಜ್ ಬರುತ್ತೆ, ನೀವು ವಿಡಿಯೋ ನೋಡ್ಬೋದು. ಇಲ್ಲಾಂದರೆ ವಿಡಿಯೋ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರ ಒಳಗಡೆ ಏನೇನು ಫ್ಯೂಚರ್ಸ್ ಇದೆ ಅಂತ ಬನ್ನಿ ಫ್ರೆಂಡ್ಸ್, ಎಲ್ಲ ಕೂಡ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಆ್ಯಡ್ ಮಾಡ್ಕೊಂಡು ಆಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ನೋಡ್ತಾ ಇರೋದು ಮೇಲೆ ನಿಮಗೆ 1, 2 ಅಂತ 3 ಆನಿಮೇಷನ್ ಕೀಗಳಿದೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಮೇಲೆ 1, 2, 3 ಅಂತ ಆನಿಮೇಷನ್ ಕೀಗಳಿದೆ. ನಿಮಗೆ ಮೇಲೆ ಒಂದನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಸೈಡ್ ವಿಂಡೋಸ್ ಇದೆಯಲ್ಲ, ವಿಂಡೋಸ್ ಕೂಡ ಓಪನ್ ಆಗುವಂಥದ್ದು, ಕ್ಲೋಸ್ ಆಗುವಂಥದ್ದು. ಮತ್ತು ಎರಡನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಒಳಗಡೆ ಪ್ಯಾಸೆಂಜರ್ಸ್ ಇದ್ದಾರಲ್ಲ, ಒಳಗಡೆ ಪ್ಯಾಸೆಂಜರ್ಸ್ ಕೂಡ ನಿಮಗೆ ಆ್ಯಡ್ ಆಗ್ತಾರೆ. ಮತ್ತು ನಿಮಗೆ ಬೇಕಪ್ಪ ಅಂದರೆ ಆ್ಯಡ್ ಆಗ್ತಾರೆ, ಇಲ್ಲಾಂದರೆ ಹೋಗ್ತಾರೆ. ನೋಡ್ತಾ ಇರ್ಬೋದು ಎರಡನೇದು ಕ್ಲಿಕ್ ಮಾಡಿದ್ರೆ. ಮತ್ತು ಮೂರನೇದು ಕ್ಲಿಕ್ ಮಾಡಿದ್ರೆ ಗುರು ಹಿಂದೆ ಮಾತ್ರ ಫುಲ್ ಡಿ ಜೆ ಅಂದರೆ ಡಿ ಜೆನೇ ನೋಡ್ತಾ ಇರ್ಬೋದು. ಫುಲ್ ಮಸ್ತ್ ಲೈಟ್ ಗಿಟ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಕ್ರೇಜಿಯಾಗಿ ಆ್ಯಡ್ ಆಗಿದೆ ಹಿಂದೆ ಮಾತ್ರ. ಮೂರನೇದು ನಿಮಗೆ 2 ಡೋರ್ ಕೂಡ ಓಪನ್ ಆಗುತ್ತೆ. ನೀವು ಮಾಮೂಲಿ ನಾವು ಬಸ್ ಡೋರ್ ಓಪನ್ ಮಾಡ್ತೀವಲ್ಲ, ಅದು ಡೋರ್ ಓಪನ್ ಮಾಡಿದ್ರೆ ನಿಮಗೆ 2 ಡೋರ್ ಕೂಡ ಓಪನ್ ಆಗುವಂಥದ್ದು. ಮತ್ತು ಸೀಟ್ ಕೂಡ ತೆಗೆಯುವಂಥದ್ದು ಒಳಗಡೆ ಹೋಗೋಕ್ಕೆ. ಫುಲ್ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ. ಒಳಗಡೆ ಕ್ಯಾಬಿನಲ್ಲಿ ಅಂತೂ ಕೇಳೋಕೆ ಹೋಗ್ಬೇಡ ಗುರು, ಸೂಪರ್ ಆಗಿದೆ ಕ್ಯಾಬಿನಲ್ಲಿ ಮಾತ್ರ. ಸೂಪರಾಗಿ ಅಂದರೆ ಸೂಪರ್ ಆಗಿದೆ ಗುರು ಕ್ಯಾಬಿನಲ್ಲಿ ಮಾತ್ರ. ನೀವು ಕೇಳೋಕೆ ಹೋಗ್ಬೇಡ. ನಿಮಗೆ ಸ್ಕ್ರೀನು ಎಲ್ಲ ಕೂಡ ಸೇಮ್ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಟಿ ವ್ಯಾನ್ ಮೋಡ್ ಮಾತ್ರ ಫುಲ್ ನಿಮಗೆ ಏರ್ ಸಸ್ಪೆನ್ಷನಿಂದ ಹಿಡಿದ್ಬಿಟ್ಟು ಈ ಗಾಡಿ ಮೋಡ್ ಮಾತ್ರ ಫುಲ್ ಅಲ್ಟಿಯಾಗಿ ಕ್ರಿಯೇಟ್ ಆಗಿದೆ. ಮತ್ತು ಇದ್ರ ಲಿವರಿ ಕೂಡ ಒಂದು 4-5 ಲಿವರಿ ಕೂಡ ನಿಮಗೆ ಸಿಗುತ್ತೆ. ನೀವು ಯಾವ ಲಿವರಿ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಫುಲ್ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಫುಲ್ ಮಸ್ತಾಗಿ ಆಡೋದು ಗುರು ಈ ಒಂದು ಟಿ ವ್ಯಾನ್ ಮೋಡ್ ಮಾತ್ರ ಫುಲ್ ಮಸ್ತಾಗಿ ಇದೆ. ನೀವೇನಾದರೂ ಗೇಮ್ ಆಡ್ತಾಯಿದ್ರೆ ಅಂದಮೇಲೆ ಈ ಟಿ ವ್ಯಾನ್ ಮೋಡ್ ನೀವು ತೊಗೊಳ್ಳೇಬೇಕು. ಅಷ್ಟೊಂದು ಸೂಪರ್ ಆಗಿರುವಂಥ ಟಿ ವ್ಯಾನ್ ಮೋಡ್ ಆಗಿರುತ್ತೆ ನಿಮಗೆ. ಫುಲ್ ನಿಮಗೆ ಲೈಟ್ ಹಾಕಿದ್ರೆ ನಿಮಗೆಲ್ಲ ಕೂಡ ಲೈಟ್ ಓಪನ್ ಆಗುವಂಥದ್ದು ಫ್ರೆಂಡ್ಸ್. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ವೀಡಿಯೋನ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಆದಷ್ಟು ಸ್ವಲ್ಪ ಕನ್ನಡ ಯೂಟ್ಯೂಬರ್ಸ್ ಅವ್ರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮೊಬೈಲ್ ಸ್ಕ್ರೀನಿಂದ ನಾನು ಯಾವ ರೀತಿ ಆ್ಯಡ್ ಮಾಡೋವಂಥ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಎಲ್ಲಿಯೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಟಿ ವ್ಯಾನ್ ಮೋಡ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಎಲ್ಲಿ ಕೂಡ ಮಿಸ್ ಸ್ಕೋಡರ್ನ ಎಲ್ಲಿ ಕೂಡ ವಿಡಿಯೋ ಅದು ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ ಮಾಡ್ತೀರಾ, ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಟಿ ವ್ಯಾನ್ ಮೋಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇನ್ಯಾಕೆ ತಡ ಮಾಡ್ತೀರಾ, ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಟಿ ವ್ಯಾನ್ ಮೋಡ್ ಅಂತ ಕೊಟ್ಟಿರ್ತೀನಿ ನಾನು. ಟಿ ವ್ಯಾನ್ ಟ್ರಾವೆಲರ್ ವಿತ್ ಅಂತ ಮೋಡ್ ಅಂತ ಕೊಟ್ಟಿರ್ತೀನಿ ನಾನು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕ್ರಿಯೇಟ್ ಮಾಡಿದಾರಲ್ಲ ಅವರು, ಕಾಮನ್ ಕ್ಲಬ್ ಅವರು ಕ್ರಿಯೇಟ್ ಮಾಡಿರುವಂಥ ನಿಮಗೆ ಈ ಥರ ನಿಮಗೆ ವಿಡಿಯೋ ಒಂದು ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸಿಂಪಲಾಗಿ ಏನು ಮಾಡ್ಬೇಕಪ್ಪ ಅಂದರೆ ಟೈಟ್ಲಿಗೆ ಕಾಣಿಸ್ತಿದೆ, ಅಲ್ಲಿ ನೋಡ್ತಾ ಇರ್ಬೋದು. ಟೈಟ್ಲಿಗೆ ಕಾಣಿಸ್ತಿದೆಯಲ್ಲ, ಟ್ರಾವೆಲರ್ ವಿತ್ ರಿಲೀಸ್ಡ್ ಡೌನ್ಲೋಡ್ ಆ್ಯಂಡ್ ಎಂಜಾಯ್ ಅಂತ ಕಾಣಿಸ್ತಿದೆಯಲ್ಲ, ಎಂಜಾಯ್ ಅಂತ. ನಿಮಗೆ ಆ ಒಂದು ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿ
ಆ ಒಂದು ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಮೋರ್ ಅಂತಿದೆ, ಮೋರ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರೋದು ನಿಮಗೆ ಫಸ್ಟ್ ಎಲ್ಲ ಕಾಣಿಸ್ತಿದೆ ನಿಮಗೆ ಮೋಡ್ ಲಿಂಕ್ ಅಂತ ಕಾಣಿಸ್ತಿದೆ. ನಿಮಗೆ ಇಲ್ಲಿ ನೋಡ್ತಾ ಇರೋದು ಮೋಡ್ ಲಿಂಕ್ ಅಂತ ಕಾಣಿಸ್ತಿದೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಲಿವರಿ ಕೂಡ ನಿಮಗೆ ಇದೆ. ನಿಮಗೆ 3-4 ಲಿವರಿ ಕೂಡ ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ನೋಡ್ತಾ ಇರ್ಬೋದು ಲಿವರಿ ಕೂಡ ನಿಮಗೆ ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಫಸ್ಟು ನೀವು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ನೀವು ಇಲ್ಲಿ ಮೋಡ್ ಲಿಂಕ್ ಅಂತಿದೆಲ್ಲ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಟಿ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಅಡ್ವರ್ಟೈಸ್ಮೆಂಟ್ಗೆಲ್ಲ ಹೋಗುತ್ತೆ, ಒಂದು ಬ್ಯಾಗ್ ಹೊಡಿಬೇಕಾಗುತ್ತೆ. ನೀವು ಏನು ಜಾಸ್ತಿ ಏನು ಬ್ಯಾಗ್ ಹೊಡಿಯೋಕೆ ಹೋಗ್ಬಿಡ್ರಿ, ಒಂದೇ ಬ್ಯಾಗ್ ಹೊಡಿರಿ. ನೋಡ್ತಾ ಇರ್ಬೋದು ನಾನು ಒಂದು ಬ್ಯಾಗ್ ಹೊಡಿತಾ ಇದ್ದೀನಿ. ನಾನು ಆಲ್ರೆಡಿ ಒಂದ್ಸಲ ಡೌನ್ಲೋಡ್ ಮಾಡಿದ್ದೀನಿ, ನಿಮ್ಗೆ ತೋರ್ಸೋಕೆ ಇನ್ನೊಂದ್ಕಿಂತ ಡೌನ್ಲೋಡ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರೋದು ಬೇರೆ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ಗುರು. ನೀವು ಬಂದೇ ಜಾಸ್ತಿ ಬ್ಯಾಕ್ ಹೊಡಿಯೋಕೆ ಹೋಗ್ಬಿಡ್ರಿ. ನೋಡ್ತಾ ಇರ್ಬೋದು ಸ್ಟಾರ್ಟ್ ಡೌನ್ಲೋಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೋಡ್ತಾ ಇರ್ಬೋದು ನಾನು ಒಂದ್ಸಲ ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಾನು ನೋಡ್ತಾ ಇರ್ಬೋದು ಡೌನ್ಲೋಡ್ ಅಗೇನ್ ಅಂತ ಕೇಳ್ತಿದ್ದೆ. ನಾನು ಇವಾಗ ಡೌನ್ಲೋಡ್ ಮಾಡಲ್ಲ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನಾನು ನೋಡ್ತಾ ಇರ್ಬೋದು ನಾನು ಡೌನ್ಲೋಡ್ ಮಾಡಿದ್ದೀನಿ, ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದ್ದೆ. ಇವಾಗ ನಾನು ಕ್ಯಾನ್ಸಲ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿವರಿ ಕೂಡ ಲಿವರಿ ಕೂಡ ನೀವು ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿವರಿ ಕೂಡ ಇವಾಗ ಡೌನ್ಲೋಡ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ನಾನು ಇವಾಗ ನೋಡ್ತಾ ಇರ್ಬೋದು ನೀವು ಮತ್ತೆ ನಾನು ಲಿವರಿ ಕೂಡ ನಾನು ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ. ನಾನು ನೋಡ್ತಾ ಇರ್ಬೋದು ನಾನು ಎಷ್ಟನೇ ಲಿವರಿ ಡೌನ್ಲೋಡ್ ಮಾಡ್ತೀನಪ್ಪ ಅಂದರೆ ನೀವು ಸೇಮ್ ಟ್ರಿಕ್ಸ್ ಎಲ್ಲ ಡೌನ್ಲೋಡ್ ಮಾಡೋದು. ಲಿವರಿ ಕೂಡ ಯಾವುದೇ ಚೇಂಜಸ್ ಇಲ್ಲ, ಸೇಮ್ ಟ್ರಿಕ್ಸಲ್ಲೇ ಲಿವರಿ ಕೂಡ ನೀವು ಡೌನ್ಲೋಡ್ ಮಾಡೋದು. ನಾನು 2ನೇ ಲಿವರಿ ಕೂಡ ಡೌನ್ಲೋಡ್ ಮಾಡ್ತೀನಿ. ನಾನು ನೋಡ್ತಾ ಇರ್ಬೋದು ಲಿವರಿ ಕೂಡ ನಿಮಗೆ ಕಾಣಿಸ್ತಿದೆ. ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಅಡ್ವರ್ಟೈಸ್ಮೆಂಟ್ಗೆಲ್ಲ ಹೋಗುತ್ತೆ, ಒಂದು ಬ್ಯಾಗ್ ಕೊಡಿರಿ. ನಿಮಗೆ ಸೆಕೆಂಡ್ ಬಿದ್ದಿದೆ, ನೋಡ್ತಾ ಇರ್ಬೋದು ಸೆಕೆಂಡ್ ಬಿದ್ದಿದೆ. ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಮತ್ತೆ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇದೆಲ್ಲ ಗುರು ಇದಂಥವೆಲ್ಲ ಸುಮ್ಮನೆ ಬರ್ತಿರುತ್ತೆ, ಅವೆಲ್ಲ ಫೇಕು, ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ. ನೋಡ್ತಾ ಇರ್ಬೋದು ಮೇಲೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ತಿದೆ. ನೋಡ್ತಾ ಇರ್ಬೋದು ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ತಿದೆ ಫೈಲ್ ಎಲ್ಲ. ನೋಡ್ತಾ ಇರ್ಬೋದು ನಿಮಗೆ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇವಾಗ ಡೌನ್ಲೋಡ್ ಆಗಿದೆ ಆಲ್ರೆಡಿ. ಲಿವರಿ ಕೂಡ ಡೌನ್ಲೋಡ್ ಆಗಿದೆ. ಅಲ್ಲಿ ನಿಮಗೆ 3-4 ಲಿವರಿ ಕೂಡ ಇದೆ ಗುರು. ನೀವು ಯಾವ್ದು ಲಿವರಿ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಲಿವರಿ ಕೂಡ ಡೌನ್ಲೋಡ್ ಆಗಿದೆ. ಇವಾಗ ನೀವು ಸಿಂಪಲಾಗಿ ನೀವು KSRTC ಆ್ಯಪ್ನ ಓಪನ್ ಮಾಡಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮೊಂದು ಟಿ ಮೋಡು ಮತ್ತು ಲಿವರಿ ಕೂಡ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೀವು ಸಿಂಪಲಾಗಿ KSRTC ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು KSRTC ಆ್ಯಪ್ನ ಓಪನ್ ಮಾಡಿದ್ಮೇಲೆ ಹೋಮ್ ಪೇಜಿಗೆ ಬರ್ತೀರಾ. ನೀವು ಇಲ್ಲಿ ಸಿಂಪಲಾಗಿ ಏನು ಮಾಡ್ಬೇಕಾಗುತ್ತಪ್ಪ ಅಂದರೆ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಇರುತ್ತೆ, ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಂಗೆ ಮೇಲೆ ಸ್ಕ್ರೋಲ್ ಮಾಡಿ. ನೋಡ್ತಾ ಇರ್ಬೋದು ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸ್ತಿದೆ, ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ತಾ ಇರೋದು ನಿಮಗೆ ಇಲ್ಲಿ ಹಲವಾರು ಫೈಲ್ ಕಾಣುತ್ತೆ. ನಿಮ್ಮೊಂದು ಟಿ ವ್ಯಾನ್ ಮೋಡ್ ಫೈಲ್ ಹುಡ್ಕಾಡ್ಬೇಕಾಗುತ್ತೆ. ನಿಮ್ಗೇನಾದ್ರೂ ಇಲ್ಲಿ ಬೇಗ ಸಿಕ್ಕಿಲ್ಲಪ್ಪ ಹುಡ್ಕಾಡು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ಚ್ ಪಕ್ಕ ಇಲ್ಲಿ 3 ಚುಕ್ಕೆ 3 ಲೈನ್ಸ್ ಇದೆಲ್ಲ, 3 ಚುಕ್ಕೆ 3 ಲೈನ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು ಸೈಜು ಡೇಟ್ ಅಂತಿದೆ, ಡೇಟ್ ಅಂತಿದೆಲ್ಲ ಆ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿ. ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿ. ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿ. ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ನಾನು ಲಿವರಿ ಕೂಡ ಡೌನ್ಲೋಡ್ ಮಾಡಿದ್ದೀನಿ. ನಾನು ಆ ಒಂದು TT1 ಲಿವರಿ ಕೂಡ ಡೌನ್ಲೋಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು V3 ಟ್ರಾವೆಲರ್ ಜಿಪ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತಿದೆಯಲ್ಲ, ಸೆಕೆಂಡ್ ಒಂಥರ ಆರಾಮಾಗಿ ಥರ ಮೇಲೆ ಇದೆಯಲ್ಲ ಎಕ್ಸ್ಟ್ರಾಕ್ಟ್ ಇಯರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ನಿಮಗೆ. ಇಲ್ಲಿ ಪಾಸ್ವರ್ಡ್ ಮಾತ್ರ ಮೇನ್ ಇಂಪಾರ್ಟೆಂಟು. ನಾನು ಪಾಸ್ವರ್ಡ್ ಹಾಕ್ತೀನಿ ಇವಾಗ. ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಪಾಸ್ವರ್ಡ್ ಹಾಕಿದ್ದೆ. ನಾನು ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಓಕೆ ಅಂತ ಇರುತ್ತೆ, ಇಲ್ಲಿ ನೋಡ್ತಾ ಇರೋದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಟ್ರಾಕ್ಟ್ ಆಯಿತು. ಇವಾಗ ಎಕ್ಸ್ಟ್ರಾಕ್ಟ್ ಆದಮೇಲೆ ನಿಮಗೆ ಒಂದು ಫೋಲ್ಡರ್ ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ, ನಿಮ್ಮೊಂದು TT ವ್ಯಾನ್ ಮೋಡ್ ಫೈಲು. ಇಲ್ಲಿ ನೀವು ಹುಡ್ಕಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಹುಡ್ಕಾಡ್ತಾ ಇದ್ದೀನಿ. V3 ಟ್ರಾವೆಲರ್ TT ವ್ಯಾನ್ ಮೋಡ್ ಅಂತ ಕ್ರಿಯೇಟ್ ಆಗಿರುತ್ತೆ ನಿಮಗೆ. ಇಲ್ಲಿ ನೋಡಿ ನಿಮಗೆ ಇಲ್ಲಿ ಫೈಲ್ ಆದರೂ ಕ್ರಿಯೇಟ್ ಆಗಿರುತ್ತೆ, ಇಲ್ಲ ನಿಮಗೆ ಫೋಲ್ಡರ್ ಆದರೂ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಜಾಸ್ತಿ ಫೈಲ್ ಇದ್ದರೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ,
ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ನೀಟಾಗಿ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ವೈಟ್ ಫೈಲೇ ಕ್ರಿಯೇಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ ಇರು. ವೈಟ್ ಫೈಲೇ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ V3 ಟ್ರಾವೆಲರ್ ಬಸ್ಸಿಡಿ ಮೋಡ್ ಅಂತೇಳಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು 37.92 MB ಅಂತಿದೆಯಲ್ಲ, ನೋಡ್ತಾ ಇರ್ಬೋದು. ನಿಮಗೆ ವೈಟ್ ಫೈಲ್ ಹಾಳೆ ಮಾಡ್ತಿರೋ ಥರ ಕಾಣ್ತಿದೆ ನಿಮಗೆ ಇಲ್ಲಿ. ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಟ್ ಅಂತ ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಕತ್ತರಿ ಸಿಂಬಲ್ ಇದೆಯಲ್ಲ, CUT ಕಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇರುತ್ತೆ ನಿಮಗೆ, ಡೌನ್ಲೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಡಿವೈಸ್ ಸ್ಟೋರಿಂಗ್ ಅಂತಿದೆ, ನೋಡ್ತಾ ಇರ್ಬೋದು. ಡಿವೈಸ್ ಸ್ಟೋರೇಜ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಆಗಡೆ ಬನ್ನಿ ಸ್ವಲ್ಪ. ಇಲ್ಲಿ ಬಸ್ಸಿಡಿ ಸ್ಕೋಲ್ಡರ್ ಅಂತ ಇರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರೋದು BUSSID ಅಂತ ಬಸ್ಸಿಡಿ ಸ್ಕೋಲ್ಡರ್ ಕಾಣ್ತಿದೆಯಲ್ಲ, ಬಸ್ಸಿಡಿ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಮೇಲೆ ಮೋಡ್ಸ್ ಅಂತಿದೆ, ನೋಡ್ತಾ ಇರ್ಬೋದು MODS ಅಂತ. ಮೋಡ್ಸ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ತಾಗಡೆ ರೆಡ್ ಪ್ಯಾಡ್ ಥರ ಪೇಸ್ಟ್ ಇದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಪೇಸ್ಟ್ ಕಾಣ್ತಿದೆಯಲ್ಲ ಗ್ರೀನ್ ಕಲರ್, ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿ ನಿಮ್ಮ ಒಂದು ಟ್ರಾವೆಲರ್ TT ಮೋಡ್ ಬಂದ್ಬಿಟ್ಟು ಪೇಸ್ಟ್ ಆಯಿತು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಕೆಲಸ ಮುಗೀತು, ನೀವು ಬಸ್ ಆ್ಯಡ್ ಮಾಡಿರೋದು. ಇವಾಗ ನೀವು ಸಿಂಪಲಾಗಿ ಗೇಮ್ನ ಓಪನ್ ಮಾಡಿ ನಿಮಗೆ ಲಿವರಿ ಕೂಡ ಆ್ಯಡ್ ಮಾಡೋದು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಗೇಮ್ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು TT ವ್ಯಾನ್ ಮೋಡ್ ಬಂದಿದೆ ಅಲ್ಲ ಅಂತ ಚೆಕ್ ಮಾಡೋದು. ಇಲ್ಲಿ ಮೋಡ್ ಅಂತ ಕಾಣುತ್ತಿದೆ, ನೋಡ್ತಾ ಇರ್ಬೋದು ಕೆಳಗಡೆ ಲಾಸ್ಟಲ್ಲಿ ಮೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೆಕೆಂಡ್ ಆಪ್ಷನ್ ನಿಮಗೆ ಕಾಮನ್ ಕ್ಲಬ್ ಅಂತ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಕಾಣಿಸ್ತಿದೆ, ನನಗೆ ಆರಾಮರ್ಕ್ ಆಗ್ತಿದೆ ನೋಡಿ. ಇಲ್ಲಿ ಕಾಮನ್ ಕ್ಲಬ್ ಅಂತ ಕಾಣಿಸ್ತಿದೆಯಲ್ಲ, ಅದೇ ಒಂದು ನಿಮ್ಮ ಒಂದು TT ಮೋಡ್ ಬಂದ್ಬಿಟ್ಟು ಆ್ಯಡ್ ಆಗಿದೆ. ಅದನ್ನು ನೀವು ಚೆಕ್ ಮಾಡ್ಬೇಕಪ್ಪ ಅಂದರೆ ಮೇಲೆ ಗ್ರೀನ್ ಕಲರ್ ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗ್ಯಾರೇಜ್ ಅಂತಿದೆ, ನೋಡ್ತಾರೆ ಫ್ರೆಂಡ್ಸ್. ಗ್ಯಾರೇಜ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆರಾಮರ್ಕ್ ಇಲ್ಲಿ ಚೆಕ್ ಮಾಡಿ, ಈ ಥರ ನಿಮ್ಮ ಒಂದು TT ವ್ಯಾನ್ ಮೋಡ್ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಲಿವರಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು TT ವ್ಯಾನ್ ಮೋಡ್ ಬಂದಿದೆ ಆಲ್ರೆಡಿ. ನಮ್ಮ ಒಂದು TT ವ್ಯಾನ್ ಮೋಡ್ ಬಂದಿದೆ. ಇದಕ್ಕೆ ನಾವು ಲಿವರಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದು ಕೂಡ ಆ್ಯಡ್ ಮಾಡೋದು ತಿಳಿಸ್ಕೊಡ್ತೀನಿ. ನಾವು ಲಿವರಿ ಅವಾಗಲೇ ಡೌನ್ಲೋಡ್ ಮಾಡಿದ್ದೀವಲ್ಲ, ಇಲ್ಲಿ ಯೂಸ್ ಅಂತಿದೆ, ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ಕಲರ್ ಸಿಂಬಲ್ ಇದೆ, ಸೆಂಟ್ರಲ್ಲಿ ಆದರೂ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ಸಾಂಗ್ ಸಿಂಬಲ್ಲು. ಇಲ್ಲಿ ಕಲರ್ ಸಿಂಬಲ್ ಇದೆಯಲ್ಲ ಸೆಂಟ್ರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಸಿಂಬಲ್ ಮೇಲೆ ನೋಡ್ತಾ ಇರ್ಬೋದು, ನಾನು ಕ್ಲಿಕ್ ಮಾಡ್ತೀನಿ. ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಸೈಡ್ ನೋಡ್ತಾ ಇರ್ಬೋದು ಬ್ರೌಸ್ ಲಿವರಿ ಅಂತ ಕಾಣಿಸ್ತಿದೆ ನಿಮ್ಗೆ. ಇಲ್ಲಿ ನಾನು ಆ ಕೈ ತೋರಿಸ್ತಾ ಇದ್ದೀನಲ್ಲ, ಬ್ರೌಸ್ ಲಿವರಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡಿವೈಸ್ ಗ್ಯಾಲರಿ ಅಂತ ಇರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಡಿವೈಸ್ ಗ್ಯಾಲರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಲಿವರಿ ಕೂಡ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು. ನಿಮಗೂ ಕೂಡ ನಾನು 3 ಲಿವರಿ ಕೂಡ 4-5 ಲಿವರಿ ಇದೆ ಫ್ರೆಂಡ್ಸ್. ನಿಮಗೆ ಫಸ್ಟ್ನೇ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ನೇ ಲಿವರಿ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಎಲ್ಲೋ ಲಿವರಿ ಬರುತ್ತೆ. ಆ ಲಿವರಿ ಮೇಲೆ ಸಿಂಪಲಾಗಿ ಒಂದು ಟ್ಯಾಪ್ ಮಾಡಿದ್ರೆ ನಿಮ್ಮ ಒಂದು ಲಿವರಿ ಬಂದ್ಬಿಟ್ಟು ಆ್ಯಡ್ ಆಗುತ್ತೆ. ಈ ಎಲ್ಲೋ ಲಿವರಿ ಬೇಕಂದರೆ ನಿಮಗೆ ಫಸ್ಟಲ್ಲೇ ಲಿವರಿ ಇದೆ, ಫಸ್ಟ್ನೇ ಲಿವರಿ ಅಂತಿದೆಯಲ್ಲ, ಫಸ್ಟ್ನೇ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಲಿವರಿ ಬಂದ್ಬಿಟ್ಟು ನೀವು ಡೌನ್ಲೋಡ್ ಆಗುತ್ತೆ. ನಿಮಗೆ ಈ ಲಿವರಿ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ನೋಡ್ತಾ ಇರ್ಬೋದು ಅಪ್ಲೈ ಅಂತಿದೆ, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫ್ರೀ ಆದರೂ ಕೊಡಿ, ಇಲ್ಲಿ ಮನಿ ಆದರೂ ಕೊಡಿ. ಅಲ್ಲಿ ಮನಿ ಇದ್ದರೆ ಮೇಲೆ ಮನಿ ಕಟ್ ಆಗುತ್ತೆ. ಇಲ್ಲಿ ಬೇಡ ಮನಿ ಬೇಡಪ್ಪ ಅಂದರೆ ಫ್ರೀ ಕೊಟ್ಟರೆ ನಿಮಗೆ ಫುಲ್ ಫ್ರೀ ಆಗಿ 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಬಂದ ಮೇಲೆ ನೀವು ಆರಾಮಾಗಿ ಲಿವರಿ ಕೂಡ ಆ್ಯಡ್ ಆಗುತ್ತೆ. ನೋಡ್ತಾ ಇರೋ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಬೇರೆ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ಇನ್ಸ್ಟಾಗ್ರಾಮಿಂದ ಎಲ್ಲ ಸಬ್ಸ್ಕ್ರೈಬ್ ಆಗಿರಿದ್ರೆ ಅವ್ರಿಗೆಲ್ಲ ಹೊಸ ಗೇಮ್ ಆಗಿರುತ್ತಿದ್ದು, ಅದಕ್ಕೆ ನೀಟಾಗಿ ಗೊತ್ತಾಗಲಿ ಅಂದ್ಬಿಟ್ಟು ನಿಮಗೆ ಫೋನಲ್ಲಿ ಸ್ಕ್ರೀನ್ ನೋಡ್ತಾ ಇರ್ಬೋದು, ಫೋನಲ್ಲಿ ಕ್ಯಾಮ್ರಾಯಿಂದ ವೀಡಿಯೋ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ನೀಟಾಗಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕ್ರೇಜಿ ಆಗಿರುವಂಥ ವೀಡಿಯೋಗಳು ಬರುತ್ತಾ ಇರುತ್ತೆ, ಅದಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಲ್ಲಿಗಂಟ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿಗಂಟ ವೆಯ್ಟ್ ಮಾಡ್ತಾಯಿರಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.